ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೋಪ್ರೋ ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ನಾವು ಗೋಪ್ರೋ ಕ್ಯಾಮ್ರಾ ತೊಗೊಂಡಾಗ ನಮಗೆ ಅದ್ರ ಜೊತೆಗೆ ಒಂದು ಗೋಪ್ರೋ ಬ್ಯಾಟ್ರಿ ಬರುತ್ತೆ. ಈ ಒಂದು ಬ್ಯಾಟ್ರಿ ನಮ್ಮ ಒಂದು ಫುಲ್ ಡೇ ವ್ಲಾಗಿಂಗಿಗೆ ಸರಿ ಹೋಗುತ್ತೆ ಅಂತ ನೋಡಿದ್ರೆ ಈ ಒಂದು ಬ್ಯಾಟ್ರಿ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಫುಲ್ ಡೇ ವ್ಲಾಗಿಂಗಿಗೆ ಆಗೋದಿಲ್ಲ. ರೀಸನ್ ಏನಂದರೆ ಇದರ ಕೆಪಾಸಿಟಿ ಬಂದುಬಿಟ್ಟು 1200 mAh ಇರುತ್ತೆ. ಸೊ ಇದು ನಿಮಗೆ ಒಂದು 40 to 50 ಮಿನಿಟ್ಸ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 1 hour ಅಂತಲೇ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸಮಸ್ಯೆ ಏನಂದರೆ ಈ ಒಂದು ಬ್ಯಾಟ್ರಿನ ನೀವು ಕಂಟಿನ್ಯೂಸ್ ಆಗಿ ಮೋರ್ ದೆನ್ 20-30 ಮಿನಿಟ್ಸ್ ಮೇಲೆ ಆನ್ ಮಾಡಿ ಶೂಟ್ ಮಾಡೋಕ್ಕಾಗಲ್ಲ. ರೀಸನ್ ಏನಂದರೆ ಬ್ಯಾಟ್ರಿ ಡ್ರೈನ್ ಆಗ್ತಾ ಆಗ್ತಾ ನಿಮಗೆ ಹೀಟ್ ಜನ್ರೇಟ್ ಮಾಡುತ್ತೆ. ಹಾಗಾಗಿ ಕ್ಯಾಮ್ರಾನು ಫುಲ್ಲು ಹೀಟ್ ಆಗುತ್ತೆ. ಸೊ ನೀವು ಜಾಸ್ತಿ ಕಂಟಿನ್ಯೂಸ್ ಆಗಿ ಆನ್ ಮಾಡಿ ಇಟ್ಕೊಂಡ್ರೆ ಈ ಬ್ಯಾಟ್ರಿ ನಿಮಗೆ ಕ್ಯಾಮ್ರಾನ ತುಂಬ ಓವರ್ ಹೀಟ್ ಮಾಡುತ್ತೆ. ಕ್ಯಾಮ್ರಾ ಒಂದು ಸರಿ ಓವರ್ ಹೀಟ್ ಆಗೋದ್ರೆ ಅದು ಸ್ವಿಚ್ ಆಫ್ ಆಗೋಗುತ್ತೆ. ಮತ್ತೆ ನಿಮ್ಮ ಕ್ಯಾಮ್ರಾ ಆನ್ ಆಗಬೇಕು ಅಂದರೆ ಅದು ಕೂಲ್ ಡೌನ್ ಆದಮೇಲೆ ನಿಮಗೆ ಕ್ಯಾಮ್ರಾ ಆನ್ ಆಗೋದು. ಸೊ ಈ ಒಂದು ಪ್ರಾಬ್ಲಮ್ಗೆ ನಾವು ಫುಲ್ ಡೇ ಶೂಟ್ ಮಾಡೋಕ್ಕಾಗಲ್ಲ ಅಥವಾ ಕಂಟಿನ್ಯೂಸ್ ಆಗಿ 20 ನಿಮಿಷದ ಮೇಲೆ ಶೂಟ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಆ ಒಂದು ಸೊಲ್ಯೂಷನ್ಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನೀವು ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಕಾರಣ ಅಂದರೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿಗೆ ನಿಮಗೆ 1500ರಿಂದ 1800 ಅಥವಾ 2000 ರೂಪಾಯಿ ತನಕ ಇದೆ. ಪ್ಲಸ್ ಈ ಒಂದು ಬ್ಯಾಟ್ರಿ ನಿಮಗೆ ಒರಿಜಿನಲ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಆನ್ಲೈನಲ್ಲೆಲ್ಲ ಚೈನಾ ಪ್ರಾಡಕ್ಟೇ ಜಾಸ್ತಿ. ಅದರಲ್ಲೂ ನಿಮಗೆ ಗೋಪ್ರೋ ಕಡೆಯಿಂದನೇ ಬ್ಯಾಟ್ರಿ ಆನ್ಲೈನಲ್ಲಿ ಸಿಗುತ್ತೆ ಅನ್ನೋದು ನನಗಂತೂ ನಂಬಿಕೆ ಇಲ್ಲ. ಯಾಕಂದರೆ ನಾನು ಒಂದು 2 ಸರಿ ಬ್ಯಾಟ್ರಿ ತರಿಸಿದೆ, ಬಟ್ ಅದು ಫೇಕ್ ಬ್ಯಾಟ್ರಿ ಆಗಿತ್ತು, ಮತ್ತು ರಿಟರ್ನ್ ಮಾಡಿದೆ. ಈ ಕಾರಣಕ್ಕೆ ನಾನು ಗೋಪ್ರೋ ಬ್ಯಾಟ್ರಿನ ತೊಗೋಬೇಡಿ ಅಂತ ಹೇಳ್ತೀನಿ. ಸೊ ಗೋಪ್ರೋ ಬ್ಯಾಟ್ರಿ ಇಲ್ದೇ ಹೇಗೆ ಕಂಟಿನ್ಯೂಸ್ ಶೂಟ್ ಮಾಡಬೇಕು, ಹಾಗೆ ಫುಲ್ ಡೇ ರೈಡ್ಗೆ ಒಂದೇ ಬ್ಯಾಟ್ರಿ ಸಾಕಾ, ಮೋಟೋವ್ಲಾಗಿಂಗ್ ಮಾಡಬೇಕಾದ್ರೆ ಬ್ಯಾಟ್ರಿ ತುಂಬ ಬೇಕಾಗತ್ತೆ. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅಂತಂದರೆ ನಿಮ್ಮ ಹತ್ರ ಒಂದು 10,000 mAh ಪವರ್ ಬ್ಯಾಂಕ್ ಇದ್ದರೆ ಅದೇ ಸಾಕು. ಕಾರಣ ಏನಂದರೆ ನಿಮ್ಮ ಗೋಪ್ರೋ ಬ್ಯಾಟ್ರಿ ಹೇಗೆ ವರ್ಕ್ ಮಾಡುತ್ತೋ ಅದೇ ನಿಮ್ಮ ಪವರ್ ಬ್ಯಾಂಕು ಕೂಡ ಗೋಪ್ರೋಗೆ ಬ್ಯಾಟ್ರಿ ಥರನೇ ಆ್ಯಕ್ಟ್ ಮಾಡುತ್ತೆ. ನೀವು ಟೈಮ್ ಲ್ಯಾಬ್ಸ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಹೇಳ್ನಲ್ಲ 20 ನಿಮಿಷದ ಮೇಲೆ ಗೋಪ್ರೋ ಬ್ಯಾಟ್ರಿಯಿಂದ ಶೂಟ್ ಮಾಡೋಕ್ಕಾಗಲ್ಲ. ಸೊ ನೀವೊಂದು ಟೈಮ್ ಲ್ಯಾಬ್ಸ್ ಅಥವಾ 1 ಗಂಟೆ ಅಥವಾ 2 ಗಂಟೆ ಶೂಟ್ ಮಾಡಬೇಕು ಅಂದರೆ ನಿಮಗೆ ಒಂದು ಪವರ್ ಬ್ಯಾಂಕ್ ಬೇಕಾಗುತ್ತೆ. ಸೊ ಈ ಒಂದು ಪವರ್ ಬ್ಯಾಂಕ್ ಇದ್ದರೆ ನೀವು ಆರಾಮಾಗಿ ಟೈಮ್ ಲ್ಯಾಬ್ಸ್ ವಿಡಿಯೋ ಶೂಟ್ ಮಾಡ್ಬೋದು. ಆ್ಯಂಡ್ ಮೋಟೋವ್ಲಾಗಿಂಗ್ ಮಾಡಬೇಕಾದ್ರೂ ಅಷ್ಟೇ ನೀವು ಗೋಪ್ರೋ ಬ್ಯಾಟ್ರಿ ಇನ್ಸರ್ಟ್ ಮಾಡ್ತೇನೆ ಈ ಒಂದು ಪವರ್ ಬ್ಯಾಂಕ್ ಯೂಸ್ಫುಲ್ಲಿಂದ ನೀವು ಆರಾಮಾಗಿ ಫುಲ್ ಡೇ ಶೂಟ್ ಮಾಡ್ಬೋದು. ಇಮ್ಯಾಜಿನ್ ಒಂದು ಪವರ್ ಬ್ಯಾಂಕ್ ಒಂದು 10,000 mAh ಪವರ್ ಬ್ಯಾಂಕ್ನ ನೀವು ತೊಗೊಂಡ್ರೆ ನಿಮಗೆ ಆರಾಮಾಗಿ ಫುಲ್ ಡೇ ಬ್ಯಾಟ್ರಿ ಆನಲ್ಲಿರುತ್ತೆ. ಸೊ ಈಸಿಯಾಗಿ ನೀವು ಶೂಟ್ ಮಾಡ್ಬೋದು. ಸೆಕೆಂಡ್, ನಿಮಗೆ ಒಂದು 10,000 mAh ಬ್ಯಾಟ್ರಿ ನಿಮಗೆ 500 to 600 ರುಪೀಸಲ್ಲಿ ಸಿಗುತ್ತೆ. ಅದೇ ನೀವು ಒಂದು ಗೋಪ್ರೋ ಬ್ಯಾಟ್ರಿ ತೊಗೋಬೇಕಾದ್ರೆ 2,000 ರೂಪಾಯಿ ಖರ್ಚು ಮಾಡಬೇಕು. ಅಂದರೆ ನಿಮಗೆ ಒಂದು ಗೋಪ್ರೋ ಬ್ಯಾಟ್ರಿ 1200 mAh ಜಾಗದಲ್ಲಿ ನಿಮಗೆ 3 ಪವರ್ ಬ್ಯಾಂಕ್ ಬರುತ್ತೆ. ಯೋಚನೆ ಮಾಡಿ. ಸೊ ಹೇಗೆ ನಾವು ಇದನ್ನು ಈ ಒಂದು ಪವರ್ ಬ್ಯಾಂಕ್ನ ಗೋಪ್ರೋ ಬ್ಯಾಟ್ರಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು GoPro 7 ಕ್ಯಾಮ್ರಾ ತೊಗೊಂಡಿದ್ದೀನಿ. ಸೊ ಇದರ ಒಂದು ಬ್ಯಾಟ್ರಿ ರಿಮೂವ್ ಮಾಡೋಣ. ಸೊ ನಾನೀಗ ಬ್ಯಾಟ್ರಿ ತೆಗೆದಾಯಿತು. ಓಕೆ, ನಾನಿಲ್ಲಿ ಒಂದು ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ. ಸೊ ಈ ಒಂದು ಕೇಬಲ್ನ ಈ ಸಿ ಪೋರ್ಟ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಎಂಡನ್ನು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡ್ತೀನಿ. ಈಗ ನೋಡಿ, ಬ್ಯಾಟ್ರಿ ಇಲ್ಲ ಇದ್ರೊಳಗಡೆ. ಇನ್ನೊಂದು ಸರಿ ತೋರಿಸ್ತೀನಿ. ಸೊ ಬ್ಯಾಟ್ರಿ ಇಲ್ಲ. ಓಕೆ, ಬ್ಯಾಟ್ರಿ ಇಲ್ಲಿದೆ. ಈಗ ನೋಡಿ, ನಾನು ಆನ್ ಮಾಡ್ತೀನಿ, ಇದು ಆನ್ ಆಗುತ್ತೆ. ನೋಡಿ, ಕ್ಯಾಮ್ರಾ ಆನ್ ಆಗಿದೆ. ಓಕೆ, ಸೊ ನೀವು ರೆಕಾರ್ಡ್ ಕೂಡ ಮಾಡ್ಬೋದು. ನೋಡಿ, ನಾನು ರೆಕಾರ್ಡ್ ಪ್ರೆಸ್ ಮಾಡ್ತೀನಿ. ಸೊ ರೆಕಾರ್ಡ್ ಆಗ್ತಾಯಿದೆ. ಓಕೆ, ನೀವು ಗೋಪ್ರೋನ ಪದೇ ಪದೇ ಆನ್ ಮಾಡಿ ಇವಾಗ ಶೂಟ್ ಮಾಡ್ತಾ ಇರ್ತೀರ. ಶೂಟ್ ಮಾಡಿದ್ಮೇಲೆ ಒಂದು ಸ್ಟ್ರೆಚ್ ಶೂಟ್ ಮಾಡಿದ್ಮೇಲೆ ಅದನ್ನು ಮತ್ತೆ ಆಫ್ ಮಾಡ್ಕೋಬೇಕು, ತಿರ್ಗಾ ಮತ್ತೆ ಆನ್ ಮಾಡಬೇಕು. ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡಿರ್ತೀರ. ಸೊ ಅದನ್ನು ಮಾಡೋಕ್ಕಾಗಲ್ಲ. ಕ್ಯಾಮ್ರಾನ ಕಂಟಿನ್ಯೂಸ್ ಆಗಿ ಆನ್ ಆಗಿಟ್ಟರೆ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಪ್ರಾಬ್ಲಮ್ಮು ನಿಮಗೆ ಇದರಲ್ಲಿ ಸಿಗೋದೇ ಇಲ್ಲ. ಇನ್ನೊಂದು, ಈ ಒಂದು ಪವರ್ ಬ್ಯಾಂಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಕ್ಯಾಮ್ರಾ 1 hour 2 hours ಅಥವಾ 10 hours ತನಕ ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಹೀಟ್ ಆಗೋಲ್ಲ. ಯಾಕಂದರೆ ನಿಮಗೆ ಪವರ್ ಬ್ಯಾಂಕು ಎಕ್ಸ್ಟರ್ನಲ್ ಆಗಿರುತ್ತೆ. ಸೊ
ಸೊ ಇದ್ರದ್ದು ಹೀಟು ಡಿಸ್ಚಾರ್ಜ್ ಹೀಟು ಇದಕ್ಕೆ 100% ಬರಲ್ಲ. ಓಕೆ, ನೀವು ರೈಡಿಂಗ್ ಮಾಡಬೇಕಾದ್ರೆ ಹೇಗಪ್ಪ ಇದು ಯೂಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಏನಂದರೆ ನೀವು ಮೀಡಿಯಾ ಮೋಡ್ಗೆ ಅಥವಾ ಎಕ್ಸ್ಟರ್ನಲ್ ಕೇಸ್ಗೆ ಯೂಸ್ ಮಾಡಬೇಕಾದ್ರೆ ನಿಮಗೆ ಈ ಸಾಕೆಟು ಯಾವಾಗೂ ಓಪನ್ ಆಗೇ ಇರುತ್ತೆ. ಇದರಿಂದ ಏನು ಮಾಡ್ತೀರಾ, ನೀವು ಈ ಒಂದು ಪವರ್ ಬ್ಯಾಂಕ್ನ ಜಸ್ಟ್ ಒಂದು ಜಾಕೆಟ್ ಒಳಗಡೆ ಇಟ್ಕೊಬಿಟ್ರೆ ಆರಾಮಾಗಿ ಈ ಬ್ಯಾಟ್ರಿ ಇಲ್ದಂಗೆ ಫುಲ್ ಡೇ ಶೂಟ್ ಮಾಡ್ಬೋದು. ನಿಮಗೆ ಯಾವುದೋ ಟೈಮಲ್ಲಿ ಬ್ಯಾಟ್ರಿ ಖಾಲಿ ಆಯಿತು ಅಥವಾ ಬ್ಯಾಟ್ರಿ ಹೆಂಗೆ ಚಾರ್ಜ್ ಮಾಡೋದು ಅನ್ನೋ ಸಮಸ್ಯೆನೇ ಇರಲ್ಲ. ಸೊ ಈ ಒಂದು ಪವರ್ ಬ್ಯಾಂಕ್ ಜೊತೆಗೆ ಬೇಕಾದ್ರೆ ನೀವು ಇನ್ನೊಂದು ಪವರ್ ಬ್ಯಾಂಕ್ ತೊಗೊಂಡು ಇಟ್ಕೋಬೋದು ಸೇಫರ್ ಸೈಡ್ಗೆ. ನನಗೊಂದು ಮಟ್ಟಿಗೆ ಒಂದು 10,000 mAh ಪವರ್ ಬ್ಯಾಂಕ್ ಸಫಿಷಿಯೆಂಟ್ ಫಾರ್ ಒನ್ ಡೇ ಶೂಟಿಂಗಿಗೆ. ಎರಡನೇ ಪವರ್ ಬ್ಯಾಂಕ್ ತೆಗೆದಿಟ್ಕೊಂಡ್ರೆ ನಿಮಗೆ ಸೇಫರ್ ಸೈಡಲ್ಲಿ ಇರ್ತೀರ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದೇನೆಂದರೆ, ಅನ್ನೆಸೆಸರಿ ನೀವು GoPro ಎಕ್ಸ್ಟ್ರಾ ಬ್ಯಾಟ್ರಿಗೆ ಹಣ ಖರ್ಚು ಮಾಡಬೇಡಿ. ಅದ್ರ ಬದಲು ಒಂದು 10,000 mAh ಪವರ್ ಬ್ಯಾಂಕ್ ತೊಗೊಳ್ಳಿ. ಸೊ ಆ ಒಂದು ಪವರ್ ಬ್ಯಾಂಕಿಂದನೇ ನಿಮಗೆ GoProಗೆ ಪವರ್ ಸಿಗುತ್ತೆ. ಸೊ ಹಾಗಾಗಿ ನೀವು ಟೆನ್ಷನ್ ಫ್ರೀ ವ್ಲಾಗಿಂಗ್ ಮಾಡ್ಬೋದು. ಈ ಒಂದು ಬ್ಯಾಟ್ರಿಯಿಂದ ನೀವು ಮೋಟೋ ವ್ಲಾಗಿಂಗ್ ಮಾಡೋದು ಬಿಟ್ಟು ಸಪೋಸ್ ಯಾವುದಾದ್ರು ಒಂದು ಪ್ಲೇಸ್ ವಿಸಿಟ್ಗೆ ಹೋದಾಗ ಆ ಟೈಮಲ್ಲಿ ಈ ಒಂದು ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ನೀವು ಶೂಟ್ ಮಾಡ್ಬೋದು. ಸೊ ಇದಿಷ್ಟು ಈ ವ್ಲಾಗ್ನಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದು. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.